ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿನ ಡಯಾಲಿಸಿಸ್ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿಯೊಬ್ಬರು ಹೆರಿಗೆ ರಜೆ ಮೇಲೆ ತೆರಳಿದ್ದರು. ರಜೆ ಮುಗಿಸಿ ಬಂದ ಸಿಬ್ಬಂದಿಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿಲ್ಲ. ಇದೀಗ ಸಿಬ್ಬಂದಿಯನ್ನು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಡಯಾಲಿಸಿಸ್ ರೋಗಿಗಳು ಹಾಗೂ ರೋಗಿ ಸಂಬಂಧಿಗಳು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಚಂದ್ರಶೇಖರ್, ಕಿರಣ್ ಭಂಡಾರಿ, ಪ್ರಕಾಶ್, ಉಲ್ಲಾಸ್ ಮಹಲೆ ಮಾತನಾಡಿ, ತಾಲೂಕಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಿಬ್ಬಂದಿಗಳು ಲೋಪವಿಲ್ಲದೆ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಹಿಂದೆ ಇಲ್ಲಿ ಯಶೋಧ ಸಿಸ್ಟರ್ ಎನ್ನುವವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಡಯಾಲಿಸಿಸ್ ಅಲ್ಲಿ ಅನುಭವಿಯಾಗಿದ್ದವರು. ಕೊರೋನಾ ಸಂದರ್ಭದಲ್ಲಿಯೂ ಸಹ ರೋಗಿಗಳಿಗೆ ಡಯಾಲಿಸಿಸ್ ಸೇವೆ ಸಲ್ಲಿಸಿದವರು. ಹೆರಿಗೆ ರಜೆಯಲ್ಲಿ ತೆರಳಿದ್ದರು. ಈ ವೇಳೆ ಡಯಾಲಿಸಿಸ್ಗೆ ಹೊಸ ಕಂಪನಿ ಗುತ್ತಿಗೆ ಪಡೆದಿದ್ದರಿಂದ ಇವರು ಹೆರಿಗೆ ರಜೆ ನಂತರ ಮರಳಿ ಬಂದಾಗ ಕೆಲಸಕ್ಕೆ ಸೇರ್ಪಡೆಗೊಳಿಸಿಕೊಂಡಿಲ್ಲ. ಈ ಮೊದಲು ಇಲ್ಲಿನ ಡಯಾಲಿಸಿಸ್ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಲ್ಲರನ್ನೂ ಸೇರಿಸಿಕೊಂಡಿದ್ದಾರೆ. ಯಶೋಧ ಅವರನ್ನು ಮಾತ್ರ ಸೇರಿಸಿಕೊಂಡಿಲ್ಲ. ಅವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಹಿಂದೆ ಯಶೋಧ ಸಿಸ್ಟರ್ ಇದ್ದಾಗ ಸ್ವಲ್ಪ ಫಾಸ್ಟಾಗಿ ಆಗ್ತಾಯಿತ್ತು ಎಲ್ಲವೂ. ಬಟ್ ಈಗಲೂ ಕೂಡ ಒಳ್ಳೆ ರೀತಿಯಲ್ಲೇ ಮಾಡ್ತಿದ್ದಾರೆ. ಸ್ವಲ್ಪ ಲೇಟ್ ಆಗ್ತದೆ, ಅವರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಕಾಣ್ತದೆ. ಯಶೋಧ ಸಿಸ್ಟರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು, ಅವರಿಗೆ ಸ್ವಲ್ಪ ಬೇಗ ಮಾಡ್ತಿದ್ರು, ಪೇಷಂಟ್ಗಳನ್ನ ಕ್ಲಿಯರಾಗಿ ನೋಡ್ತಾಯಿದ್ರು. ಬಟ್ ಇವರು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ತಿದ್ದಾರೆ. ಬಟ್ ಫಾಸ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಪಾಪ. ಬಟ್ ಅವರು ಬಂದರೆ ಭಾರಿ ಒಳ್ಳೇದಾಗ್ತದೆ ಪೇಷಂಟ್ಗಳಿಗೆಲ್ಲ, ತುಂಬ ಅನುಕೂಲ ಆಗ್ತದೆ. ದಯವಿಟ್ಟು ಅವ್ರನ್ನ ಮತ್ತೆ ಕರೆಸುವಾಗ ನೀವು ಮಾಡಿಕೊಡ್ಬೇಕು. ಮೊದಲೇ ಪ್ರೆಗ್ನೆನ್ಸಿ ಇದ್ದರು ಅವರು. ಪ್ರೆಗ್ನೆನ್ಸಿ ಆದಮೇಲೆ ಇವರು ಹೊಸ ಕಂಪ್ನಿ ಬಂದಮೇಲೆ ತಗೊಳ್ಳಿಲಾಗಿತ್ತಂತ ಅವರನ್ನು, ನಮ್ಗೆ ಅದು ಗೊತ್ತಿರಲಿಲ್ಲ. ಬಟ್ ಈಗ ಮೇಲಧಿಕಾರಿಗಳು ಅದ್ರ ಬಗ್ಗೆ ಗಮನ ಇಟ್ಟು ಅವರನ್ನು ದಯವಿಟ್ಟು ಆದಷ್ಟು ಬೇಗ ಸೇರಿಸ್ಕೊಳ್ಳೇಬೇಕೀಗ. ಪೇಷಂಟ್ಗಳ ನಿರ್ದೇಶನದಿಂದ ಹೇಳ್ತಿದ್ದೇನೆ. ಡಯಾಲಿಸಿಸ್ ಘಟಕ ಇದೆ, ಒಳ್ಳೆ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸಿಬ್ಬಂದಿಗಳು ಸರಿ ಇದ್ದಾರೆ, ಈಗ ಮಷಿನ್ಗಳು ಸರಿ ಇದೆ. ಆದರೆ ಈಗ ಮೊದಲಿಂದನೂ ಏನಾಗಿತ್ತಂದರೆ, ಇಲ್ಲೊಬ್ಬರು ಯಶೋಧ ಮೇಡಮ್ ಅಂತ ಇದ್ದರು, ಯಶೋಧ ಸಿಸ್ಟರ್ ಅಂತೇಳಿ. ಅವರು ಡಯಾಲಿಸಿಸ್ ಟೆಕ್ನಿಷಿಯನ್ ಪ್ಲಸ್ ಇನ್ಚಾರ್ಜ್ ಆಗಿದ್ದರು. ಅವ್ರಿಗೇನಾಯಿತು, ನಂತರ ಹೆರಿಗೆ ರಜೆ ಅಂತ ಹೋಗಿದ್ದರು. ಅವ್ರಿಗೆ ಹೋಗುವಾಗ ತೊಗೊಳ್ತೇನೆ ಅಂತೇಳಿ ಹೇಳಿ ಕಳಿಸಿದ್ದಾರೆ. ಈಗ ಮತ್ತೆ ಅವರು ಇಲ್ಲಿ ಕೇಳಲಿಕ್ಕೆ ಬಂದಾಗ ವೇಕೆನ್ಸಿ ಇಲ್ಲ ಅಂತ ಹೇಳಿದ್ದಾರೆ ಅವರಿಗೆ. ಈಗ ಏನಾಗಿದೆ ಅಂದರೆ, ಇಲ್ಲಿ ಮಷೀನ್ ಸರಿ ಇದೆ, ತುಂಬ ಇದೆ ಮಷೀನ್. ನಮಗೀಗ ಸಿಬ್ಬಂದಿ ಕೊರತೆ ಆಗಿದೆ, ಸ್ಟಾಫಿಂದ ಕೊರತೆ ಇದೆ. ಮತ್ತೇನಾಗಿದೆ ಅಂದರೆ, ಇಲ್ಲಿ ಟೈಮಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಸ್ಟಾಫ್ ತೊಗೊಂಡ್ರೆ ಒಳ್ಳೆಯದಾಗ್ತದೆ. ಅವರು ನಮಗೆ ಕೋವಿಡ್ ಟೈಮಲ್ಲೂ ಕೂಡ ಕೈ ಬಿಡಲಿಲ್ಲ, ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾವೀಗ ಏನು ಹೇಳೋದಂದರೆ, ಸಿಬ್ಬಂದಿ ಕೊರತೆ ಇದೆ ಮತ್ತು ಅವರಿಗೆ ಆದಷ್ಟು ಬೇಗ ವಾಪಸ್ ತೊಗೊಳ್ಬೇಕಂತೇಳಿ ವಿನಂತಿ ಮಾಡ್ತಿದ್ದೇವೆ. ಯಾರು ರೋಗಿಗಳ ಕಡೆಯಿಂದ ಮತ್ತು ರೋಗಿಗಳ ಸಂಬಂಧಿಕರ ಕಡೆಯಿಂದ ನಾವೊಂದು ನಮಗಲ್ಲಿ ಎಲ್ಲಿಂದಲೇ ಅವ್ರು ತೆಗ್ದಿದ್ದು ಅವರೇ ಬಸ್ಸಿನ ಮಂಗಳೂರಿಗೆಲ್ಲ ಹೋಗ್ಲಿಕ್ಕೆ ಮಾಡ್ಕೊಡ್ಲಿಲ್ಲ. ಅಲ್ಲಿ ಹೋದ್ರೆ ಒಂದು 20-30 ಮತ್ತೆ ಬೇಕಾಗಿತ್ತು. ಅದಕ್ಕಾಗಿ ಅವ್ರು ಸ್ವಲ್ಪ ತಿಳುವಳಿಕೆ ಇದೆಯಲ್ಲ, ಅವ್ರಿಗೆ ಕೆಲಸ ಒಳ್ಳೆಯದಾಗಿತ್ತು. ಅದೇ ಯಶೋಧ ಸಿಸ್ಟರ್ ಇದ್ದಾಗ ಒಳ್ಳೆ ಮಾಡ್ತಿದ್ರು, ಎಲ್ಲ ಇದ್ರಿಗೂ ಪೇಷಂಟಿಗೂ ಒಳ್ಳೆ ನೋಡ್ತಿದ್ರು. ಹೌದು, ಪುನಃ ಅವ್ರು ಬಂದ್ರಷ್ಟೇ ನಮಗೆ ಎಲ್ಲರ ಹದಗೆಟ್ಟದ್ದೆಲ್ಲ ಚಲೋ ಆಗ್ತಿತ್ತು. ಕಂಪನಿಯವರ ಹತ್ರ ಕೇಳಿಕೊಳ್ಳೆ ಕಂಪನಿಯವರು ಈಗ ಮಾತಾಡೋದಿಲ್ಲ, ಕಡೆಗೆ ಮಾತಾಡ್ತೇನೆ ಹಾಗೆ ಹಿಂಗೆ ಅಂತ ಹೇಳ್ತಾರಂತೆ. ಅವ್ರಿಗೆ ತೊಗೊಂಡ್ರೆ ಎಲ್ಲರಿಗೂ ಚಲೋ ಆಗ್ತಿತ್ತು. ಇನ್ನು ಈ ಬಗ್ಗೆ ಡಯಾಲಿಸಿಸ್ ಘಟಕದಲ್ಲಿ ಸೇವೆ ಸಲ್ಲಿಸಿದ್ದ ಯಶೋಧ ಅವರು ದೂರವಾಣಿ ಮೂಲಕ ಮಾತನಾಡಿ, ನಾನು 7 ವರ್ಷ ಹೊನ್ನಾವರ ಡಯಾಲಿಸಿಸ್ ಕೇಂದ್ರದಲ್ಲಿ ಈ ಊರಿನ ಜನರಿಗೆ ಸೇವೆ ಕೊಟ್ಟಿದ್ದೇನೆ. ನಾನು ಹೆರಿಗೆ ರಜೆಗೆ ಹೋದ ಕಾರಣ ನನಗೆ ಕಂಪನಿಯವರು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ. ಈ ಊರಿನ ಜನರಿಗೆ ಹಾಗೂ ಆಸ್ಪತ್ರೆಗೆ ನನ್ನ ಅವಶ್ಯಕತೆ ಇತ್ತೆಂದರೆ ಹಾಗೂ ನನ್ನನ್ನು ಕೆಲಸಕ್ಕೆ ಸೇರಿಸಿಕೊಂಡರೆ ನನ್ನ ಸೇವೆಯನ್ನು ಪುನಃ ಮುಂದುವರೆಸಲು ಸಿದ್ಧಳಿದ್ದೇನೆ ಎಂದಿದ್ದಾರೆ. ಇನ್ನು ಈ ವಿಷಯ ಸಚಿವ ಮಂಕಾಳ್ ವೈದ್ಯರ ಗಮನಕ್ಕೂ ಬಂದಿದ್ದು, ಕೆಲ ದಿನಗಳ ಹಿಂದೆ ಯಶೋಧರೊಂದಿಗೆ ಡಯಾಲಿಸಿಸ್ ರೋಗಿಗಳೇ ತೆರಳಿ ಸಚಿವರಿಗೆ ಮನವಿ ಸಲ್ಲಿಸಿದ್ದರು. ಈ ಬಗ್ಗೆ ಸಚಿವರು ಗುತ್ತಿಗೆದಾರ ಕಂಪನಿ ಹಾಗೂ ಡಿಎಚ್ಒ ಅವರಲ್ಲಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಯಶೋಧ ಅವರು ಪುನಃ ಕೆಲಸಕ್ಕೆ ಸೇರಿಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ.
ಒಟ್ಟಾರೆ ಬಡ ಡಯಾಲಿಸಿಸ್ ರೋಗಿಗಳ ಪಾಲಿನ ಆಶಾಕಿರಣವಾಗಿರುವ ಸರ್ಕಾರಿ ಆಸ್ಪತ್ರೆ ಡಯಾಲಿಸಿಸ್ ಘಟಕದಲ್ಲಿ ಪುನಃ ಯಶೋಧ ಅವರ ಸೇವೆ ಸಿಗಬೇಕೆಂಬುದು ರೋಗಿಗಳ ಸಂಬಂಧಿಗಳ ಬೇಡಿಕೆಯಾಗಿದ್ದು, ಈ ಬಗ್ಗೆ ಕಂಪನಿಯವರು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎನ್ನುವುದು ಮುಖ್ಯವಾಗಿದೆ. ನೊಂದವರಿಗೆ ನ್ಯಾಯ ಸಿಗಲಿ ಎನ್ನುವುದು ನುಡಿಸಿರಿ ವಾಹಿನಿಯ ಆಶಯವಾಗಿದೆ. ನಾಗರಾಜು ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.